ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕೀರ್ತಿ ಈರಪ್ಪ ಐಟಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಕನ್ನಡ ಹೆಣ್ಣುಮಕ್ಕಳ ಶಾಲೆ. ನಾನು ಮಾಡುತ್ತಿರುವುದು ಸಾಂದರ್ಭಿಕ ಪ್ರಯೋಗ. ಇದಕ್ಕೆ ಬೇಕಾಗಿರುವ ಉಪಕರಣಗಳು: ನೀರು, ಕತ್ರಿ, ತ್ರಿಜ್ಯ, ಒಂದು ಬಾಲ್, ಪ್ಲಾಸ್ಟಿಕ್ ಮತ್ತು ಪೇಪರ್ ಕಪ್, ವೇಸ್ಟ್ ಆಗಿದ್ದ ರಟ್ಟು, ದಾರ. ಈಗ ನಾನು ಫಸ್ಟ್ ರಟ್ಟು ತಗೊಂಡು ಅದಕ್ಕೆ ರೌಂಡ್ ಶೇಪ್ ಕಟ್ ಮಾಡೀನಿ. ಆಮೇಲೆ ದಾರ ರಟ್ಟಿಗೆ 4 ತುದಿ ಮಾಡೀನಿ. ಅದು ಮಾಡಿ ಮತ್ತೆ ದಾರ ಕಟ್ಟೀನಿ. ದಾರದಿಷ್ಟು ತುದಿ ಸೇರಿಸಿ ಇಲ್ಲಿ ಗಂಟು ಕಟ್ಟೀನಿ. ಆಮೇಲೆ ಈ ಬಾಟ್ಲಿಯನ್ನ ಇದ್ರೊಳಗೆ ಇಟ್ಟು ನೀರು ಹಾಕೋಣ. ನಾನು ನೀರು ಹಾಕಿದೆ. ಈಗ ಪ್ರಾಯೋಗಿಕ ನೋಡ್ಕೊಂಡ್ಬರೋಣ. ಈಗ ನಾ ಇದನ್ನ ವೃತ್ತಾಕಾರದಾಗ ತಿರುಗಿಸ್ತೇನೆ, ನೋಡೋಣ. ಈಗ ಇದ್ರೊಳಗ ಒಂದ್ ಹಣ್ಣಿನ ನೀರು ತೆಳ ಬೀಳಲಿಲ್ಲ. ಬಾಲ್ ಹಾಕಿ ನೋಡ್ರಿ, ಯಾವಾಗ ಬೀಳ್ತಾವೆಲ್ಲ ನೋಡೋಣ. ಬಾಲ್ ಹಾಕ್ತೆ. ಈಗ ಬಾಲ್ ಹಾಕಿ ತಿರುಗಿಸ್ತೀನಿ. ಈಗಲೂ ಒಂದ್ ಹನಿನ ನೀರು ತೆಳ ಬೀಳಿಲ್ಲ. ಇದರಿಂದ ನಮ್ಗೆ ಏನ್ ತಿಳಿತಂದ್ರೆ, ನೀರು ವೃತ್ತಾಕಾರವಾಗಿ ಸಾಗುತ್ತಿರುವಾಗ ಅದು ಹೊರಕ್ಕೆ ಹೋಗುವ ಬಲವನ್ನು ಅನುಭವಿಸುತ್ತದೆ ಮತ್ತು ಆದ್ದರಿಂದ ಕಪ್ ನೀರನ್ನು ಸೆಳೆಯುತ್ತದೆ. ಈ ಶಕ್ತಿ ವೃತ್ತದಲ್ಲಿ ಉಳಿಸುತ್ತದೆ. ಈ ಕಾರಣದಿಂದ ನೀರು ಕಪ್ಪಿನ ಒಳಗೆ ಉಳಿಯುತ್ತದೆ ಮತ್ತು ಹೊರ ಹೋಗುವುದಿಲ್ಲ. ಮತ್ತು ವಸ್ತು ದ್ರವ್ಯ ವೃತ್ತಾಕಾರ ಮಾರ್ಗದಲ್ಲಿ ಚಲಿಸುವಾಗ ಕೇಂದ್ರದ ಕಡೆ ಸೆಳೆಯುವ ಶಕ್ತಿಯ ಸಾಂದರ್ಭಿಕ ಶಕ್ತಿ. ಸಾಂದರ್ಭಿಕ ಶಕ್ತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು: 1. ವೃತ್ತದ ಅರ್ಧವ್ಯಾಸ ಹೆಚ್ಚಾದಂತೆ ಶಕ್ತಿಯ ಕಡಿಮೆ ಹೆಚ್ಚಾಗುತ್ತದೆ. ಉದಾಹರಣೆ: ದೊಡ್ಡ ವೃತ್ತದಲ್ಲಿ ತಿರುಗಿಸಿದಾಗ ಸಾಂದರ್ಭಿಕ ಶಕ್ತಿ ಕಡಿಮೆಯಾಗುತ್ತದೆ. ಧನ್ಯವಾದ.